ಇದೀಗ ಮತ್ತೆ ರಾತ್ರಿ ಸುರಿದ ಭಾರೀ ಮಳೆಯಿಂದ ನೆಲ ಕಚ್ಚಿರುವಂತಹ ಅಡಿಕೆ ಮರಗಳು. ಇದು ಕೂಡ ದೊಡ್ಡಬಳ್ಳಾಪುರದ ಗಾಳಿಪೂಜೆ ಗ್ರಾಮದಲ್ಲೇ ನಡೆದಿರುವಂತಹ ಘಟನೆ. ಮಳೆಯಿಂದ ಸುಮಾರು 120ಕ್ಕೂ ಹೆಚ್ಚು ಅಡಿಕೆ ತೋಟ ನಾಶ ಆಗೋಗಿದೆ. ಅಡಿಕೆ ಜೊತೆಯಲ್ಲಿ ಬಾಳೆ ತೆಂಗು ಕೂಡ ನಾಶ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಅವಾಂತರ ಇದು. ಮಳೆಯಿಂದ 120ಕ್ಕೂ ಹೆಚ್ಚು ಅಡಿಕೆ ತೋಟ ಸಂಪೂರ್ಣವಾಗಿ ನಾಶ ಆಗಿದೆ. ಅಡಿಕೆ ಜೊತೆಯಲ್ಲಿ ಬಾಳೆ ತೆಂಗು ಕೂಡ ನಾಶ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಅವಾಂತರ ಇದು. ರಾತ್ರಿ ಸುರಿದ ಭಾರೀ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ನೋಡಿ, ಈ ದೃಶ್ಯಗಳಲ್ಲಿ ಗಮನಿಸಬಹುದು. ವರ್ಷ ಈ ಒಂದು ಅಡಿಕೆ ಬೆಳೆದಿರ್ತಾರೆ, ಆದರೆ ಇಲ್ಲಿ ಕೇವಲ ಒಂದಿನ ಬರುವಂತ ಈ ರೀತಿಯಾಗಿ ದಿಢೀರಾಗಿ ಮಳೆ ಬರುತ್ತಲ್ಲ, ಆ ಒಂದು ಮಳೆಯಿಂದ ಆಗಿರುವಂತಹ ಅವಾಂತರ ಇದು. ಎಷ್ಟೋ ಇದೀಗ ನಷ್ಟ ಕೂಡ ಆಗಿದೆ. ಮೂವತ್ತು ವರ್ಷದಿಂದ ಅಡಿಕೆಗೆ ಸ್ವಲ್ಪ ಈ 5-6 ವರ್ಷದಿಂದ ಕೊಳವೆ ರಾಗ ಸ್ಟಾರ್ಟ್ ಆಗಿತ್ತು. ಕೊಳವೆ ರಾಗದಿಂದ ತತ್ತರಿಸಿ ಹೋಗಿದ್ವಿ ರೈತರು ತತ್ತರಿಸಿ ಹೋಗಿದ್ವಿ. ಈಗ ಏನಾಗೈತೆ, ರಾತ್ರಿ ಬೀಸಿದಂತ ಬಿರುಗಾಳಿ ಮಳೆಯಿಂದ ನಮ್ದು ಒಂದು 100ರಿಂದ 120 ಹೋಗೈತೆ. ಈ ಗಾಳಿಪೂಜೆ ಅಂತ ಈ ಊರು ಸುತ್ತಮುತ್ತ ಈ ಊರು ಒಂದರಲ್ಲೇನೆ 1000ರಿಂದ 1500 ಅಡಿಕೆ ಮರ ಹೊರಟೋಗ್ಬಿಟ್ಟವೆ. 30 ವರ್ಷದಿಂದ ಅಡಿಕೆಗೆ ಸ್ವಲ್ಪ ಈ 5-6 ವರ್ಷದಿಂದ ಕೊಳವೆ ರಾಗ ಸ್ಟಾರ್ಟ್ ಆಗಿತ್ತು. ಕೊಳವೆ ರಾಗದಿಂದ ತತ್ತರಿಸಿ ಹೋಗಿದ್ವಿ.